ಸೊ ಎಲ್ಲ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ ಗಾಯ್ಸ್. ಇವತ್ತು ನಾವು ಮಾಡ್ತಾ ಇದ್ದೀರಿ ಬ್ಯಾಂಕ್ ಸಿಮ್ಯುಲೇಟರ್. ಇದು ಪಾರ್ಟ್ 4. ನಾವು ಲಾಸ್ಟ್ ಎಪಿಸೋಡಲ್ಲಿ ನಾನು ಹೇಳ್ದಂಗೆ ಅನ್ಲಾಕ್ ಕಾರ್ ಶೋರೂಮ್ ಓಪನ್ ಮಾಡಿರ್ತೀನಿ ಅಂತ ಹೇಳಿದ್ದೆ. ಓಪನ್ ಮಾಡಿದ್ದೀನ ಇನ್ನೂ ಇಲ್ಲ, ಯಾಕಂದರೆ ಇವಾಗ ಓಪನ್ ಮಾಡ್ತೀನಿ, ನಿಮ್ಮ ಮುಂದೆನೇ ಓಪನ್ ಮಾಡೋಣ ಅಂತ ಬಂದಿದ್ದೆ ಗೈಸ್. ಅದಕ್ಕೋಸ್ಕರನೇ ಫಸ್ಟು ಇಲ್ಲೇನೋ ಇದು ಸೆಕ್ಯೂರಿಟಿ ಗಾಯ್ಸ್, ಸೆಕ್ಯೂರಿಟಿ. ಯಾಕಂದರೆ ಆಫ್ಲೈನಲ್ಲಿ ಸ್ವಲ್ಪ ತಾಡಿದೆ ಸೆಕ್ಯೂರಿಟಿ. ನೀವು ಇದನ್ನೆಲ್ಲ ಸೆಕ್ಯೂರಿಟಿನ ನೋಡ್ರಿ ಹೆಂಗೆ ಮಾತಾಡ್ತಾವನ್ನೆಲ್ಲ ನೋಡ್ತಾ ಇರ್ಬೋದು ನೀವು. ಹೋಗೋಣ ಫಸ್ಟು ಕಾರ್ ಶೋರೂಮ್ ಓಪನ್ ಮಾಡ್ಬಿಡೋಣ. ರಾಬ್ರಿ ಸ್ವಲ್ಪ ಜಾಸ್ತಿ ಆಗ್ತೈತೆ, ಅದಕ್ಕೋಸ್ಕರನೇ ಇದು ಮಾಡ್ತಾ ಇರೋದು. ಫಸ್ಟು ಇದನ್ನು ಕ್ಲೀನ್ ಮಾಡಿಬಿಡೋಣ, ಯಾಕಂದರೆ ಸ್ವಲ್ಪ ಗಲೀಜಿರುತ್ತಲ್ಲ. ಇವಾಗ ಲೆವೆಲ್ 7ಅಲ್ಲಿದ್ದೆ ಲಾಸ್ಟ್ ಎಪಿಸೋಡು, ಇವಾಗ ಲೆವೆಲ್ 8 ಆಗಿದ್ದೀನಿ. ಸ್ವಲ್ಪ ಆಫ್ಲೈನಲ್ಲಿ ಆಡಿದೆ, ಸ್ವಲ್ಪ ಗೇಮು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಿಬಿಟ್ಟಿದ್ದೆ ಗಾಯ್ಸ್, ಅದಕ್ಕೋಸ್ಕರನೇ. ಓಕೆನಾ, ಹೋಗೋಣ ಫಸ್ಟು ಅನ್ಲಾಕ್ ಮಾಡೋಣ. ಅನ್ಲಾಕ್ ಓಕೆ ಗಾಯ್ಸ್, ನೋಡ್ತಾ ಇರ್ಬೋದು ಇಲ್ಲಿ ನೀವು. ನಾನು ಓಪನ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡ್ತಿದ್ದೀರಾ ನೋಡ್ರಿ, ಅನ್ಲಾಕ್ ಕಾರ್ ಪಾರ್ಕಿಂಗ್ ಸ್ಲಾಟ್ ಅಂತೆ. ಇದೆರಡು ಐತೆ ಅನ್ಲಾಕ್ಗೆ. ಓಕೆನಾ, ಇವಾಗ ಎಲ್ಲಿ ಕಾರ್ ಶೋರೂಮ್ ಕಾರ್ ತರೋದು. ಓಕೆ ಗಾಯ್ಸ್ 55,000 ರೂಪಾಯಿ ಅಂತ. ಇದು 1 ಲಕ್ಷ ರೂಪಾಯಿ, ಇದು $1 ರೂಪಾಯಿ. ಓಹೋ ಗಾಯ್ಸ್, ಹೆವಿ ಐತೆ. ಫಸ್ಟ್ ಇವಾಗ ಹೋಗಿ ನಾವು ಕಾರ್ನ ತರ್ಸೋಣ. ಈ ಎಪಿಸೋಡಲ್ಲಿ ಒಂದು ಕಾರ್ನಾದ್ರು ತರಿಸ್ತೀನಿ ಗಾಯ್ಸ್ ಈ ಎಪಿಸೋಡಲ್ಲಿ. ಓಕೆನಾ, ಈ ಎಪಿಸೋಡಲ್ಲಿ ಒಂದು ಕಾರ್ ತರಿಸ್ತೀನಿ. ಇವಾಗ ಲೋನ್ ರಿಕವರಿ ಮಾಡ್ಕೊಳ್ಳೋಣ. ಫಸ್ಟ್ ಅಮೌಂಟ್ನ ಸ್ವಲ್ಪ ಜಾಸ್ತಿ ಮಾಡಬೇಕು. ಅಮೌಂಟ್ನ ಲೆವೆಲ್ 8 ಆಗೈತಲ್ಲ, ಇವಾಗ ಏನಾದರೂ ಬಂದೈತೆ. ಇವಾಗ ಏನಾದರೂ ಕ್ಯಾಶಿಯರ್ ಲೆವೆಲ್ 10 ಮಾಡಬೇಕಂತೆ. ಇವಾಗ ಲೆವೆಲ್ 10 ಮಾಡಿ ಒಂದು ಕಾರ್ ತರಿಸಿ ಈ ಎಪಿಸೋಡ್ನ ಎಂಡ್ ಮಾಡ್ತೀನಿ. ಓಕೆನಾ, ಫಸ್ಟು ಹೋಗೋಣ. ಫಸ್ಟು ಡೆಸಿಗ್ನೇಷನ್ ನಮ್ಮದು ಫಿಂಗರ್ ಪ್ರಿಂಟ್ ಇಡಬೇಕಲ್ಲ, ಅದಕ್ಕೋಸ್ಕರ ಫಿಂಗರ್ ಪ್ರಿಂಟ್ ಇಡ್ತಾ ಇದ್ದೀನಿ. ಫಸ್ಟು ಇವಾಗ ಎಲ್ಲಿ ಅಮೌಂಟ್ ಬೇಕೇನಪ್ಪ, ಫುಲ್ ಐತಾ ನಿಂದು ಅಮೌಂಟ್ ಎತ್ಕೊಳ್ಳೋಣ. ಅಮೌಂಟ್ ನನಗೆ ಜಾಸ್ತಿ ಬೇಕಪ್ಪ, ನನಗೆ ಅಮೌಂಟೇ ಇಲ್ಲ. ಇಲ್ಲಿ ನೋಡು, ಅಮೌಂಟು ಜಾಸ್ತಿ ಬೇಕು ನನಗೆ. ಇಲ್ಲೊಂದು ಸ್ವಲ್ಪ ಹಾಕೋಣ, ಇಲ್ಲೊಂದು ಸ್ವಲ್ಪ, ಇಲ್ಲಿ ಜಾಸ್ತಿ ಬರ್ತಾರೆ, ಇಲ್ಲಿ ಹಾಕೋಣ. ಓಕೆನಾ, ನೆಕ್ಸ್ಟು ಇಲ್ಲಿ ಲೋನ್ ರಿಕವರಿ ಅಮೌಂಟು. ಇವಾಗ ನೆಕ್ಸ್ಟು ಅದು ಓಪನ್ ಮಾಡೋಣ. 1,075 ರೂಪಾಯಿ. ಓಕೆ, ಬೇಗ ಬರ್ರಿ. 1,1,2,0. ಓಕೆ ಗಾಯ್ಸ್, ಅನ್ಲಿಮಿಟೆಡ್ ಕಾಶಾ. ಓ ಗಾಯ್ಸ್, ಇಲ್ಲಿ ಅಮೌಂಟ್ ಎತ್ತಬೇಕು, ಯಾಕಂದರೆ ನಂದು ಬ್ಯಾಲೆನ್ಸ್ ನೋಡ್ರಿ ಗಾಯ್ಸ್ ಎಷ್ಟೈತೆ. ಇವಾಗ ಒಳಗಡೆ ಒಂದು ಇಮ್ಯಾಜಿನ್ ತೋರಿಸ್ತೀನಿ ನಿಮಗೆ, ನೋಡ್ರಿ ಮಸ್ತ್ ಐತೆ ಅಂದ್ಕೊಳ್ರಿ. ದುಡ್ಡು ಗಾಯ್ಸ್, ದುಡ್ಡು ಮಾತ್ರ. ಓಕೆನಾ, ಇವಾಗ ತೋರಿಸ್ತೀನಿ ರೀ. ಇವಾಗ ನೋಡ್ರಿ ಎಷ್ಟೈತೆ ಅಮೌಂಟ್ ನನ್ನ ಹತ್ರ. 58,238. ಇನ್ನೂ ಫುಲ್ ಆಗೈತೆ ಗಾಯ್ಸ್. ಇವಾಗ ನಾವು ಅಮೌಂಟ್ ಕಾರ್ ತರ್ಸೋಕ್ಕೈತೆ. ಅಮೌಂಟ್ ಪಕ್ಕ ಆಗುತ್ತೆ ಗಾಯ್ಸ್. ಇವಾಗ ಅಮೌಂಟು ಚೆನ್ನಾಗಾಗುತ್ತೆ, ಯಾಕಂದರೆ ಇಲ್ಲಿ ಗೋಲ್ಡ್ ಬಾರ್ ತರಿಸಿದ್ದೀನಿ. ಅದು 1 ನಿಮಿಷಕ್ಕೂ ಅಮೌಂಟ್ ಆಗ್ತಾ ಇರುತ್ತೆ ಗಾಯ್ಸ್, ಅದಕ್ಕೋಸ್ಕರನೇ. ಇವಾಗ ಫಸ್ಟು ಅಮೌಂಟ್ಗಳೆಲ್ಲ ಇಲ್ಲಿ ಹಾಕ್ಬಿಡೋಣ. ಫುಲ್ಲು ಅಮೌಂಟ್ ಎಲ್ಲ ಹಾಕ್ಬಿಡೋಣ. ಫುಲ್ಲು ದುಡ್ಡು ಗಾಯ್ಸ್. ಹೆವಿ ಅಮೌಂಟು ಗಾಯ್ಸ್ ಮಾತ್ರ. ಯಾಕೆ ಹೇಳ್ತೀರಾ, ಹೆವಿ ಅಮೌಂಟ್ ಐತೆ ನನ್ನ ಹತ್ರ. ಇವಾಗ ಎಷ್ಟು ಬೇಕೋ ಫುಲ್ ಬ್ಯಾಂಕ್ ಬೇಕಂದ್ರೂ ಪರ್ಚೇಸ್ ಮಾಡ್ಕೊಬೋದು ನಾನು. ಮೇನ್ ಡೈಮಂಡ್ ಇಲ್ಲ ನನ್ನ ಹತ್ರ, ಮೇನ್ ಡೈಮಂಡ್ ಪರ್ಚೇಸ್ ಮಾಡಬೇಕು. ಡೈಮಂಡ್ ಪರ್ಚೇಸ್ ಮಾಡೋಕ್ಕಂದ್ರೆ ಎಷ್ಟಾಯ್ತಪ್ಪ, 80,000 ಆಯಿತು, ಸಾಕು ಗೈಸ್. ಬೈ ಫಸ್ಟ್ ಕಾರ್ ಅಂತೆ, ಟಾಸ್ಕ್ ಕೊಟ್ಟಿರೋದು ಅದೇ. ಫಸ್ಟ್ ಕಾರ್ ತೊಗೊಂಬಿಡೋಣ. ಓಕೆನಾ, ಫಸ್ಟ್ ಕಾರ್ ಇಲ್ಲೊಂದು ಎಂಪ್ಲಾಯಿನ ಹೈಯರ್ ಮಾಡಬೇಕಲ್ಲ. ಈಗ 8:45 ಬೇರೆ ಆಗುತ್ತೆ. ಎಲ್ಲರನ್ನೂ ಕ್ಲಿಯರ್ ಮಾಡೋಕ್ಕಣ ಫಸ್ಟ್ ಎಲ್ಲರನ್ನೂ. ಓಕೆನಾ, ಫಸ್ಟು ಹೋಗೋಣ. ದುಡ್ಡೆಲ್ಲ ಐತೆ ನಿನ್ನ ಹತ್ರ ಎಲ್ಲ ಐತೆ ಗೈಸ್, ಇವ್ರ ಹತ್ರ ಎಲ್ಲ ಇರುತ್ತೆ. ನೆಕ್ಸ್ಟ್ ಹೋಗೋಣ. ಏನು ಮಾಡೋಣ ಅಂದರೆ ಇವಾಗ ಹೋಗಿ ಕಾರ್ ತೊಗೊಬೇಕು ನಾವು. ಓಕೆ, ಬ್ಯಾಂಕ್ ಟೈಮ್ ಈಸ್ ಓವರ್ ಅಂತೆ. ಬ್ಯಾಂಕ್ ಟೈಮ್ ಈಸ್ ಓವರ್ ಆಗೈತೆ. ಇವಾಗ ಫಸ್ಟು ಹೋಗಿ ಒಂದು ಕಾರ್ ತೊಗೊಳ್ಳೋಣ. ಓಕೆನಾ, 83,000 ಐತೆ. ಯಾಕಷ್ಟು ದುಡ್ಡು ಬಂತು ಅಂದರೆ ಗಾಯ್ಸ್, ನಂದು ಫುಲ್ ಇತ್ತಲ್ಲ $55,000. ಓಕೆನಾ, ಇಲ್ಲೇನು ಮಾಡೋದು. ಓ ಗಾಯ್ಸ್, 55 ಸೆಕೆಂಡ್ ನಮ್ಮ ಕಾರ್ ಬರುತ್ತೆ. ಸೆಲೆಕ್ಟ್ ಆನ್ ಆಪ್ಷನ್ ಫಾರ್ ಇಮಿಡಿಯೇಟ್ ಡೆಲಿವರಿ. ಬೇಡ, ಇನ್ನೂ ಲೇಟಾಗೆ ಬರಲಿ ಅಲ್ಲ. ಬಟ್ ಡೇ ಎಂಡ್ ಮಾಡಿ ನಮ್ಮ ಸ್ವಲ್ಪ ಶೋರೂಮೆಲ್ಲ ಕ್ಲೀನ್ ಮಾಡಿ ನಾಳೆ ಬೆಳಗ್ಗೆ ಆಗೋಷ್ಟರಲ್ಲಿ ಬೆಳಗ್ಗೆ ಬಂದಿರುತ್ತೆ. ಇನ್ನೊಬ್ಬ ಅವನೇ. ಓಕೆನಾ, ಬಂದು ಕಾರ್ ಕಸ್ಟಮರ್ ಅಂತೆ, ಡೀಲ್ ಮಾಡೋಣ. ಹೋಗಿ ಕಾರ್ ಕಸ್ಟಮರ್ ಬಂದವರು ಆವಾಗಲೇ ಎಂಡ್ ಡೇ ಮಾಡೋಣ. ಇವತ್ತು ನಾಳೆ ಬೆಳಗ್ಗೆ ಮಾಡೋಣ, ಯಾಕಂದರೆ ಇವತ್ತು ಫುಲ್ಲು ಸ್ಟ್ರೆಸ್ ಆಗಿರ್ತೀನಲ್ಲ, ಅದಕ್ಕೋಸ್ಕರ ಬೆಳಗ್ಗೆ ಸ್ಟಾರ್ಟ್ ಮಾಡೋಣ. ಓಕೆನಾ, ಬೆಳಗ್ಗೆ ಬೇಗ ಆಗು. ಓಕೆ ಗಾಯ್ಸ್, ಬಂದೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ನಿಮ್ದೆಲ್ಲ ಕಾಸು ಐತಲ್ಲೇನೋ. ಇಲ್ಲ ಡೀಲ್ ವಿತ್ ಕಸ್ಟಮರ್ಸ್ ಅಂತೆ. ಓ ಗೈಸ್, ಬಂದ ಗಾಯ್ಸ್. ಇವನು ಯಾರೋ ನೋಡ್ರಿ ಹೆಂಗೈತೆ. ಓಕೆ ಗಾಯ್ಸ್, ಇಲ್ಲಿ ನೋಡ್ರಿ 60,500 ರೂಪಾಯಿ ಅಂತ, 10,000 ಬೋನಸ್ಸು. ಓಕೆ, ಸೆಲ್
ಕಾರ್ ಸೋಲ್ಡ್ ಆಯಿತು ಗಾಯ್ಸ್, ಕಾರ್ ಸೋಲ್ಡ್ ಆಯಿತು. ನೆಕ್ಸ್ಟ್ ಕಾರ್ ತರ್ಸೋಣ, ಓಕೆನಾ? ಓಕೆ ಗಾಯ್ಸ್, ಗೆಟ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅತ್ತೆ. ಗೆಟ್ ಫಸ್ಟ್ ಇನ್ಸ್ಟಾಲ್ಮೆಂಟಾ? ಎಲ್ಲಿ ಫಸ್ಟ್ ಇನ್ಸ್ಟಾಲ್ಮೆಂಟು? ಎಲ್ಲಿರೋದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಲ್ಲೈತೆ ಇನ್ಸ್ಟಾಲ್ಮೆಂಟು? ಒಂದು ನಿಮಿಷ ಗಾಯ್ಸ್, ಇದೊಂದು ಕೀಪ್ ಇಟ್ ಡೂಯಿಂಗ್ ಅಂತೆ. ಎಲ್ಲಿದ್ದು ಬಿಲ್ ಪೇಮೆಂಟು, ಕಾರ್ ಫಿನಾನ್ಸು, ಸ್ಟಾಕ್ ಟ್ರೇಡಿಂಗ್ ಅಂತೆ. ಇವಾಗ ನೆಕ್ಸ್ಟು ಇನ್ನೊಂದು ಕಾರ್ ತರಿಸ್ಬೇಕು ಗಾಯ್ಸ್, ಇನ್ನೊಂದು ಕಾರ್ ತರ್ಸೋಣ, ಓಕೆನಾ? ಯಾಕಂದರೆ ಅಮೌಂಟ್ ಜಾಸ್ತಿನೇ ಐತೆ ನಮ್ಮ ಹತ್ರ. ಗೆಟ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಂತೆ. ಎಲ್ಲಪ್ಪ? ಇವಾಗ ಫಸ್ಟು ಕೌಂಟ್ರ್ ಓಪನ್ ಮಾಡೋಕೆ, ನಾವು ಇನ್ನೊಂದು ಕೌಂಟ್ರ್ ಓಪನ್ ಮಾಡೋಕು. ಕಾರ್ನ ತರಿಸ್ಬಿಡೋಣ, ಇನ್ನೊಂದು ಕಾರ್ನ 55,000, ಓಕೆನಾ? 55,000 ಇನ್ನೊಂದು ಕಾರ್ ತರ್ಸೋಣ. ಇದು 1,00,000 ಇದು ಕಾರು, ನೇಮ್ ಹುಂಡೈ. ಓಕೆ ಗಾಯ್ಸ್, ಇನ್ನೊಂದು ಕಾರ್ ಬರ್ತೈತೆ ಗಾಯ್ಸ್, 57 ಸೆಕೆಂಡಲ್ಲಿ ಬರುತ್ತೆ ಗಾಯ್ಸ್. ಅಷ್ಟೊತ್ತಿಗೆ ಕಸ್ಟಮರ್ ಜೊತೆ ಡೀಲ್ ಮಾಡ್ಬಿಡೋಣ, ಓಕೆನಾ? ಇಲ್ಲಿ ಮೇಡಮ್ ಗಾಯ್ಸ್ ಲೆವೆಲ್ 9 ಆಯಿತು. ಲೆವೆಲ್ 10ಗೆ ಎಪಿಸೋಡ್ ಮುಗಿಸ್ತೀನಿ ಅಂದಿದ್ದು, ಲೆವೆಲ್ 10ಗೆ ಎಪಿಸೋಡ್ ಮುಗಿಸ್ತೀನಿ. ನೆಕ್ಸ್ಟ್ ನ್ಯೂ ಕೌಂಟರ್ ಅವೈಲೇಬಲ್ ಅಂತ ತೊಗೊಂಬಿಡೋಣ. ಅದನ್ನು ನ್ಯೂ ಕೌಂಟರು ಜಾಸ್ತಿಗಳು ಬೇಕು ಗಾಯ್ಸ್, ಯಾಕಂದರೆ ನಮ್ಮದು ಬ್ಯಾಂಕು ಬೆಳೀತಾ ಹೋಗ್ತೈತೆ, ಅದಕ್ಕೋಸ್ಕರನೇ. ಗೈಸ್ ನೋಡ್ತಾ ಇರ್ಬೋದು, ಇಲ್ಲಿ ಕಾರ್ ಮಾತ್ರ ಅಲ್ಟಿಮೇಟ್ ಆಗೈತೆ ಗೈಸ್, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸರ್ ನಮಸ್ಕಾರ ಸರ್, 60,500 ಸರ್ ಕೊಡಿ ಸರ್. ಆಯಿತು ಸರ್. ಗೈಸ್ ಸ್ವಲ್ಪ ಜಾಸ್ತಿಗೆ ಸೆಲ್ ಮಾಡೋಕ್ಕೆ ನಾನು, ಓಕೆನಾ? ಇವಾಗ ಫಸ್ಟು ಇನ್ಸ್ಟಾಲ್ಮೆಂಟ್ ಹೆಂಗೆ ಕಟ್ಟೋದು ಅಂತ ನೋಡ್ತೀನಿ ರೀ. ಇನ್ಸ್ಟಾಲ್ಮೆಂಟ್ ಕಟ್ಟೋದು ಗೈಸ್ ಇದನ್ನೇ ಮಾಡ್ತಾಯಿದ್ರೆ ನಾನು 500 ರೂಪಾಯಿ ಜಾಸ್ತಿ ಆಗ್ತಾ ಇರುತ್ತೆ, ಓಕೆನಾ? ತರ್ಸೋಣ. ಮಿನಿಮಮ್ ಮ್ಯಾಕ್ಸಿಮಮ್ 10% ಇಂಟ್ರೆಸ್ಟ್ ಅಂತ. ಓಕೆ, 1,00,000ಗೆ 25% ಇಂಟ್ರೆಸ್ಟು. ಓಹೋ, ಅಷ್ಟು ಕಾರ್ ಇದು ಡು ಯು ವಾಂಟ್ ಟು ಅನ್ಲಾಕ್ ದ ಬಿಲ್ಸ್ ಪೇಮೆಂಟ್ ಕೌಂಟರ್ ಅಂತೆ. ಬಿಲ್ಸ್ ಪೇಮೆಂಟ್ ಕೌಂಟರು ಅನ್ಲಾಕ್ ಮಾಡೋಣ, ಓಕೆನಾ? ಕಾಸು ಹೆಂಗೋ ಐತೆ, ಕಾಸು ಬೆಜ್ಜಾನ ಐತೆ ಗೈಸ್, ದುಡ್ಡು ಮಾತ್ರ ಹೆವಿ ಐತೆ. ಸೊ ಓಕೆ ಗೈಸ್, ನೋಡ್ತಾ ಇರ್ಬೋದು ಇಲ್ಲಿ ನೀವು, ನಾವು ಅವಾಗಲೇ ಹೇಳ್ದಂಗೆ ಲೆವೆಲ್ 10 ಮಾಡ್ತೀನಿ ಅಂತ. ಇವಾಗ ಫಸ್ಟು ಕಾರ್ ತೊಗೊಂಬಿಡೋಣ, 1,00,000 ಒಂದು ತೊಗೊಂಬಿಡೋಣ. ಓ ಗೈಸ್, ಕಾಸಿಲ್ಲ ನನ್ನ ಹತ್ರ. ಇವಾಗ ಹೆಂಗಾಯ್ತು, ಅದು ಕಟ್ಟಾಯಿತು, 95,000 ಆಗೋಯ್ತು ಗೈಸ್. ಫಸ್ಟು ಹೋಗಿ ನನ್ನ ಕಾಸು ಎತ್ಕೊಂಬರೋಣ, ಓಕೆನಾ? ಫಸ್ಟು ಏನು ಮಾಡೋಣ ಅಂದರೆ, ಇವಾಗ ಹೋಗಿ ನನ್ನ ಶೋರೂಮಲ್ಲಿ ಹೋಗಿ ಕಾಸು ಎತ್ಕೊಂಬರ್ಬೇಕು ಗೈಸ್, ಓಕೆನಾ? ಫಸ್ಟು ಕಾಸು ಎತ್ಕೊಂಬರ್ತೀನಿ, ಓಕೆನಾ? ಸೊ ಓಕೆ ಗೈಸ್, ನೋಡ್ತಾ ಇರ್ಬೋದು ಇಲ್ಲಿ ನೀವು, ನಾವು ಅವಾಗಲೇ ಅಮೌಂಟ್ ಇರಲಿಲ್ಲ, ಅಮೌಂಟ್ ಎತ್ಕೊಂಬರಕ್ಕೆ ಹೋಗಿದೆ, ಓಕೆನಾ? ಫಸ್ಟ್ ಇವಾಗ ಈ ಸೂಪರ್ ಕಾರ್ನೊಂದು ಓಕೆನಾ? ಇದೊಂದು ಕಾರ್ ಬರ್ತೈತೆ. ನೆಕ್ಸ್ಟು ಇನ್ನೊಂದು ಕಾರ್ 1,00,000 ಒಂದು ಕಾರ್ ತರಿಸ್ಬಿಡೋಣ, ಓಕೆನಾ? ಇದು ಒಂದು ಕಾರ್ ತರಿಸಿದ್ದೀನಿ, ಓಕೆನಾ? 2 ಕಾರ್ ಬರ್ತಾಯಿದೆ ಗಾಯ್ಸ್, 2 ಕಾರ್ ಬರ್ತೈತೆ. ಇವಾಗ ಫಸ್ಟ್ ಹೋಗಿ ಎಂಡ್ ಮಾಡೋಣ ಡೇನ. ಇವತ್ತು ಡೇ ಎಂಡ್ ಮಾಡಿ ನೆಕ್ಸ್ಟ್ ಲೆವೆಲ್ 9 ಇದೆ, ಲೆವೆಲ್ 10ಗೆ ರೀಚ್ ಆಗ್ಬೇಕು ಗೈಸ್, ಯಾಕಂದರೆ ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೋಸ್ಕರನೇ. ನೆಕ್ಸ್ಟು ಇವಾಗ ಫಸ್ಟು ಹೋಗಿ ಆ ಕಾರ್ನ ಸೇಲ್ ಮಾಡಬೇಕು ಗೈಸ್, ಅದಕ್ಕೋಸ್ಕರನೇ ಕಾರ್ನ ಸೇಲ್ ಮಾಡೋಣ. ಇವತ್ತು ಕಾರ್ ಬಂದೈತಾ? ಇನ್ನೊಂದು ಎಷ್ಟು ಸೆಕೆಂಡಪ್ಪ? ಇನ್ನೊಂದು 30 ಸೆಕೆಂಡ್ ಐತೆ ಗೈಸ್. ಇನ್ನೊಂದು 30 ಸೆಕೆಂಡಲ್ಲಿ ಕಾರ್ ಬರುತ್ತೆ, 2 ಕಾರ್ ಬರುತ್ತೆ ಗೈಸ್, ಓಕೆನಾ? 2 ಕಾರ್ ಬರುತ್ತೆ. ಇನ್ನೂ ಕಾರ್ ಬಂದಿಲ್ಲ, ಇನ್ನೂ ಕಾರ್ ಬಂದಿಲ್ಲ ಇರೋ. ಇವನು ಅವಾಗಲೇ ಬರ್ತಾನೆ ಗೈಸ್. ಇವನು 1,00,000 ಕಾರ್ ಬರ್ತಾನ. ಇವನು ಅವಾಗಲೇ ಬಂದು ನಿಂತ್ಕೊಂಡ್ಬಿಟ್ಟವನೆ, ಕಾರೇ ಬಂದಿಲ್ಲ ಗೈಸ್. ಇವನು ಯಾರೋ ಇವನು ತಿಕ್ಕಿಲ್ಲ ನನ್ನ ಮಗನು. 10 ಸೆಕೆಂಡ್ ಐತೆ, ಇನ್ನು 5 ಸೆಕೆಂಡ್ ಐತೆ. ಅದು ಲೋನ್ ರಿಕವರಿಗೆ ಬಂದವ್ರೆ. ಓ ಗಾಯ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೀವು, ಕಾರ್ ಬಂತು, ಇದು ಬಂತು ಗೈಸ್. ನೋಡ್ತಾ ಇರ್ಬೋದು ಇಲ್ಲಿ, ಮಸ್ತಾಗೈತೆ ಗೈಸ್ ಕಾರ್ ಮಾತ್ರ, ಮಸ್ತಾಗೈತೆ ಗೈಸ್ ಕಾರ್ ಮಾತ್ರ, ಅಲ್ಟಿ ಅನ್ಕೊಳ್ಳಿ ಗೈಸ್. ಇದು ಮಾತ್ರ ಯಾಕೆನಾ ಮಾತಾಡೋಣ ರೀ. ಬುಕಾಟಿ 1,00,000 ಎಷ್ಟಪ್ಪ? 1,15,000 ಐತೆ, 1,12,000, 1,25,000 ಕಾರ್ ಸೋಲ್ಡ್ ಆಯಿತು. ನೆಕ್ಸ್ಟ್ ಹೋಗಿ ಲೋನ್ ರಿಕವರಿ ಮಾಡ್ಬೇಕು ಗೈಸ್, ಯಾಕಂದರೆ ಸ್ವಲ್ಪ ಇದಾಗುತ್ತೆ, ಲೋನ್ ರಿಕವರಿ ಮಾಡ್ಬೇಕು ನಾನು.
ಲೋನ್ ರಿಕವರಿ ಮಾಡೋಣ. ಲೆವೆಲ್ 9 ಇದು, ಲೆವೆಲ್ 10ಗೆ ಹೋಗೋಣ. ಓಕೆನಾ? ಸೊ ಓಕೆ ಗೈಸ್, ನೋಡ್ತಾ ಇರ್ಬೋದು ನೀವಲ್ಲಿ ಇವಾಗ ಲೆವೆಲ್ 10 ಓಪನ್ ಆಗಿದೆ. ಲೆವೆಲ್ 10 ಇವಾಗ ಫಸ್ಟ್ ಹೋಗಿ ಇವ್ರು ಕಸ್ಟಮರ್ಸ್ ಬಿಟ್ಬಿಡೋಣ. ಫಸ್ಟ್ ಹೋಗಿ ಹೈಯರ್ ಮಾಡಬೇಕು ಒಬ್ಬನ್ನ. ಇವಾಗ ಫಸ್ಟು 10,000 ತಾನೇ ಹೋದರೆ ಹೋಗ್ಲಿ ಗಾಯ್ಸ್. ಅಯ್ಯೋ ಎಷ್ಟೋ ದುಡ್ಡು ಐತೆ ನನ್ನ ಹತ್ರ, ಅದನ್ನೆಲ್ಲ ನೋಡ್ತಾ ಇರ್ಬೋದು. ಇಲ್ಲಿ ಗಾಯ್ಸ್ ಎಲ್ಲ ಆಗೋರೆ. ಇಲ್ಲೊಬ್ಬ ಬೇಕು, ನೆಕ್ಸ್ಟ್ ಅದಾದಮೇಲೆ ಇಲ್ಲೊಬ್ಬ ಬೇಕು. ಏನೋ ಅಲ್ಲಿ ತೋರಿಸುತ್ತೆ. ಫಸ್ಟು ಕಸ್ಟಮರ್ಸ್ನ ಡೀಲ್ ಮಾಡ್ಬಿಡೋಣ. ಇದನ್ನು ಕಾರ್ನ ಸೆಲ್ ಮಾಡಿಬಿಡೋಣ ಗಾಯ್ಸ್, ಯಾಕಂದರೆ ಇನ್ಕಮ್ ಬರುತ್ತೆ ನಮಗೆ. ಕಾರ್ ಸೋಲ್ಡ್ ಗಾಯ್ಸ್. ಈ ಎಪಿಸೋಡಲ್ಲಿ 4 ಕಾರ್ ತೊಗೊಂಡೆ, 4 ಕಾರ್ ಸೋಲ್ಡ್ ಮಾಡಿದೆ. ಈ ಎಪಿಸೋಡ್ನ ಬಂದು ಇವನು ಸ್ವಲ್ಪ ಹತ್ರಲ್ಲೇ ಮುಗಿಸ್ತೀನಿ ಗಾಯ್ಸ್, ಯಾಕಂದರೆ ಈ ಡೇನ ಎಂಡ್ ಮಾಡ್ತೀನಿ ಇವತ್ತು. ಯಾಕಂದರೆ ಈ ಎಪಿಸೋಡಲ್ಲಿ ನಾನು ಹೇಳಿದ್ದೆ, ಲಾಸ್ಟ್ ಎಪಿಸೋಡಲ್ಲೇ ಬಂದಾಗ ನಾನು ಹೇಳಿದ್ದೆ ಈ ಎಪಿಸೋಡಲ್ಲಿ ಕಾರ್ ಶೋರೂಮ್ ಓಪನ್ ಮಾಡಿ ಕಾರ್ನ ತಂದೆ ತರ್ತೀನಿ ಅಂತ. ಅದಕ್ಕೋಸ್ಕರನೇ ಇವಾಗ ಕಸ್ಟಮರ್ಸ್ನೆಲ್ಲ ಫಸ್ಟು ಕಳಿಸ್ಬಿಡೋಣ. ಓಕೆನಾ? ಎಷ್ಟಾಯ್ತಪ್ಪ, 9 ಕಾಲಾಯಿತು. ಬೇಗ ಕಳಿಸ್ರಲ್ಲೇ, ಬೇಗ ಕಳಿಸ್ರೋ. ಏನೂ ಇಲ್ಲಲ್ಲೋ. ಇವರೊಬ್ಬರನ್ನ ಡೀಲ್ ಮಾಡ್ಬಿಟ್ಟು ಕಳಿಸ್ಬಿಡೋಣ ಗಾಯ್ಸ್. 1300 ಲೋನ್ ರಿಕವರಿ ಅಮೌಂಟ್ ಎತ್ಕೊಂಡು ಕಳಿಸ್ಬಿಡೋಣ. 1300 ರೂಪಾಯಿ ಐತೆ. ಕಳಿಸಿ ಹೋಗಿ ಬೇಗ ಹೋಗಬೇಕು. ಓಕೆ, ಗೊತ್ತಾಯ್ತು. ಓಕೆನಾ ಗೈಸ್? ನೆಕ್ಸ್ಟ್ ಎಪಿಸೋಡ್ ಬಂದು ಏನು ಮಾಡ್ತೀನಿ ಅಂದರೆ, ಎಲ್ಲ ಕಾರ್ನು ತರಿಸ್ಬಿಡ್ತೀನಿ. ಯಾಕಂದರೆ ಇವಾಗ ತೋರಿಸ್ತೀನಿ ಅಲ್ಲಿ ಹೋಗಿ 1 ನಿಮಿಷ. ಯಾಕಂದರೆ ಕ್ಲಿಯರ್ ಮಾಡ್ಬಿಡೋಣ. ಓಕೆನಾ? ಫಸ್ಟ್ ಎಲ್ಲ ಓಕೆನಾ? ಇಲ್ಲಿ ನೋಡ್ತಾ ಇರ್ಬೋದು, ಆಚೆಯಿಂದ 1 ನಿಮಿಷ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲೊಬ್ಬರೇ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಏನೂ ಇರಲಿಲ್ಲ ಗೈಸ್. ಇಲ್ಲಿ ಗಂಟ ಏರ್ ಮಾಡಿದ್ದೀನಿ. ಇಲ್ಲಿ ಇನ್ನೊಬ್ಬ ಏನು ಮಾಡಬೇಕು, ಇಲ್ಲೊಬ್ಬ ನಾನೇ ಮಾಡ್ಕೊಬೇಕು. ಇದು ಕಾರ್ ಫೈನಾನ್ಸ್ ನಂದು ಬಿಲ್ ಪೇಮೆಂಟ್ ಮಾತ್ರ ಒಬ್ಬಂದು ಹಾಕಬೇಕು. ಆಮೇಲೆ ಸ್ಟಾಕ್ ಟ್ರೇಡಿಂಗ್ದು ನಾನೇ ಮಾಡಬೇಕು. ಓಕೆನಾ? ಅದನ್ನು ಓಪನ್ ಮಾಡಬೇಕು. ನೆಕ್ಸ್ಟ್ ಎಪಿಸೋಡಲ್ಲಿ ಅದೆಲ್ಲ ಓಪನ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ 1 2 3 4 5 6 ಎಲ್ಲ ಕಾರ್ನು ಓಪನ್ ಮಾಡಿಬಿಡೋಣ. ಓಕೆನಾ? ಎಲ್ಲ ಕಾರ್ ಶೋರೂಮ್ನ ಓಪನ್ ಮಾಡಿ ನೆಕ್ಸ್ಟ್ ತಂದ್ಬಿಡೋಣ. ಓಕೆನಾ? ಕಾರ್ನ ನೆಕ್ಸ್ಟು 25 ಲಕ್ಷ ಗಂಟ ಐತೆ, 50 ಲಕ್ಷ ಗಂಟ ಐತೆ. ಓಕೆನಾ? ನೆಕ್ಸ್ಟ್ ತರ್ತೀನಿ. ಓಕೆನಾ? ಅಲ್ಲಿ ತನಕ ಗೈಸ್ ಟೇಕ್ ಕೇರ್. ಹೆಂಗೆ ಗೈಸ್, ನಾನು ಹೇಳ್ದಂಗೆ ಲಾಸ್ಟ್ ಎಪಿಸೋಡಲ್ಲಿ, ಸಾರಿ ಗೈಸ್ 2 ಎಪಿಸೋಡು ಬಂದಿಲ್ಲ. ಅಲ್ಲಿ ಗಂಟ ಗೈಸ್, ಲವ್ ಯು ಗೈಸ್. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಲವ್ ಯು, ಟೇಕ್ ಕೇರ್ ಗೈಸ್.